ಗೋಪಿ ಡೈರೀಸ್ ಅನ್ನೋ ಒಂದು ಪುಸ್ತಕ ತಮ್ಮ ಪ್ರೀತಿ ಪಾತ್ರವಾದ ಶ್ವಾನದ ಬಗ್ಗೆ ಮೇಡಮ್ ಈಗ ನಿಧಾನ ಗೋಪಿ ಡೈರೀಸ್ ಅನ್ನೋದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ಒಂದು ಸುಧಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡು ಇದಕ್ಕೂ ನಮಗೆ ತುಂಬಾ ಸಂತಸ ತಂದಿದೆ. ಮೇಡಮ್ ಸುಧಾಮೂರ್ತಿ ಮೇಡಮ್ ಸುಧಾ ಅಮ್ಮ ಅವರು ಸಹ ಗೋಪಿ ಸಹ ಕಾಂಪಿಟೇಷನ್ ಇದೆ. ರಿಂಗ್ ನಂಬರ್ 2 ನಲ್ಲಿ ಗೋಲ್ಡನ್ ರಿಟ್ರೀವರ್ ಹೆಚ್ಚಿನ ಸಂತಸ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೇನೆ. ಗೋಪಿ ನನ್ನ ದೃಷ್ಟಿಯಿಂದ ನೋಡಿ ಬಹಳ ಸುಂದರವಾಗಿದ್ದಾನೆ. ಆಮೇಲೆ ಬಹಳ ಗೌರವವಾಗಿ ನೋಡ್ಕೊತಾನೆ. ಅವನು ಜೊತೆ ಬರುವ ದುಡ್ಡಿನಲ್ಲಿ ಬೀದಿ ನಾಯಿಗೆ ಪ್ರತಿ ತಿಂಗಳು 2,000 kg ಅಕ್ಕಿಯನ್ನು ಕೊಡ್ತಾನೆ. ಅವನ ಪುಸ್ತಕಗಳು ಭಾರತದ 8 ಭಾಷೆಯಲ್ಲಿ ಭಾಷಾಂತರಗೊಂಡಿದೆ. ವರ್ಷಕ್ಕೆ ಅವನು 5 ಲಕ್ಷ ರೂಪಾಯಿ ಖರ್ಚಾಗ್ತಿದೆ. ಗೋಪಿ ಅದೆಲ್ಲಕ್ಕಿಂತ ಹೆಚ್ಚು ಗೋಪಿ ಬಹಳ ಸ್ನೇಹಮಯ ಇದ್ದಾನೆ. ಅದಕ್ಕೆ ನನಗೆ ಗೋಪಿಗೆ ಸಿಕ್ಕ ಬಹುಮಾನ ನನಗೇ ಸಿಕ್ಕಿದೆ ಅನ್ನೋ ಸಂತೋಷ ಆಗಿದೆ. ಎಲ್ಲರಿಗೂ ಹೇಳ್ತೀನಿ, ಮಕ್ಕಳು ಕೇವಲ ಬೊಂಬೆಯಿಂದ ಬೆಳಿಬಾರ್ದು, ಸ್ವಾರ್ಥತೆ ಬಂದುಬಿಡ್ತದೆ. ಪ್ರಾಣಿ ಜೊತೆಗೆ ಬೆಳೆದ್ರೆ ಅವರಿಗೆ ಒಂದು ಕರುಣೆ, ಅಂತಃಕರಣ, ನಿಷ್ಕಲ್ಮಶವಾದ ಪ್ರೀತಿ ಬರ್ತದೆ. ಅದಕ್ಕೆ ಇದು ಪಾಲಕರ ಆದ್ಯ ಕರ್ತವ್ಯ ಇದೆ. ಮಕ್ಕಳಿಗೆ ಪ್ರಾಣಿಗಳ ಪರಿಚಯ ಮಾಡಿಕೊಡ್ಬೇಕು, ಸಂವೇದನಾಶೀಲತೆ ಬರಬೇಕು. ಅದಕ್ಕೆ ನಮಗೆ ಒಂದೊಂದು ನಾಯಿ ಇಟ್ಕೊಳ್ಳೋಕೆ ಆಗಲಿಕ್ಕಿಲ್ಲ, ಯಾಕಂದರೆ ನಾಯಿ ನೋಡ್ಕೊಂಡು ಮಗು ನೋಡ್ಕೊಂಡಾಗ. ಆದರೆ ಬೇಕಾದಷ್ಟು ನಾಯಿ ಶೆಲ್ಟರ್ಸ್ ಇದೆ. ಅಂಥ ಸಂಘಗಳಿಗೆ ಸಂಸ್ಥೆಗಳಿಗೆ ದಯವಿಟ್ಟು ನಿಮಗೆ ಸಾಧ್ಯವಾದಷ್ಟು ನೀವು ಸಹಾಯ ಮಾಡಿ. ಎಲ್ಲ ತಾಯಂದ್ರಿಗೆ ಹೇಳ್ತೀನಿ, ಗೌರಿ ಹಬ್ಬಕ್ಕೆ 5,000 ರೂಪಾಯಿ ಸೀರೆ ಬದ್ದಿ 4,000 ರೂಪಾಯಿ ಸೀರೆ ತಗೊಳ್ಳಿ, 1,000 ರೂಪಾಯಿ ಪ್ರಾಣಿಗಳಿಗೆ ಹಾಕಿಕೊಳ್ಳಿ ಅಂತ ಮಕ್ಕಳಿಗೆ ಹೇಳ್ತೀರಿ. ನೀವು ಬರ್ತಡೇಲಿ 5,000 ರೂಪಾಯಿ ಖರ್ಚು ಮಾಡ್ತಾರೆ, 500 ರೂಪಾಯಿ ಪ್ರಾಣಿಗಳಿಗೆ. ಗಂಡಂದ್ರಿಗೆ ಅಥವಾ ಗಂಡಸರಿಗೆ ಹೇಳಬೇಕು ಅಂತೀನಿ, ನೀವು ಕ್ರಿಕೆಟ್ನಲ್ಲಿ ಅದಕ್ಕೆ ಇದಕ್ಕೆ ಎಷ್ಟೋ ಟೈಮ್ ನೋಡ್ತಾ ಇರ್ತೀರಿ, ಅದು 2 ಅವರ್ ಕಡಿಮೆ ಮಾಡಿಕೊಂಡು ಮಕ್ಕಳನ್ನ ಈ ಥರ ಪ್ರಾಣಿ ದಯಾ ಸಂಸ್ಥೆ ಕರ್ಕೊಂಡು ಹೋಗಿ ತೋರಿಸಿ ಅಂತ.